ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಹೊಸ ನೋಟಿಫಿಕೇಶನ್ ಬಂದಿದೆ. ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ. ಅಡ್ವರ್ಟೈಸ್ಮೆಂಟ್ ನಂಬರ್ ಫೇಸ್ ನಂಬರ್ 14 2026 ಸೆಲೆಕ್ಷನ್ ಪೋಸ್ಟ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಒಂದು ಹುದ್ದೆಗಳಿಗೆ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 13/4/2026 ಸ್ಟಾರ್ಟ್ ಆಗುತ್ತೆ. 4/5/2026 ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು. ಅದೇ ತರನಾಗಿ ನೀವೇನಾದ್ರೂ ಆನ್ಲೈನ್ ಅಪ್ಲಿಕೇಶನ್ಸ್ಗೆ ರೆಸಿಪ್ಟ್ ಅನ್ನ ತುಂಬೋದಿದ್ರೆ ನಿಮಗೆ ಕೊನೆಯ ದಿನಾಂಕ ಬಂದು 4/5/2026. ಅದ್ರ ಜೊತೆಗೆ ನೋಡ್ರಿ, ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಆಗಿತ್ತು, ಆ ಮಿಸ್ಟೇಕ್ಸ್ ಅನ್ನ ಕರೆಕ್ಷನ್ ಮಾಡೋದಕ್ಕೆ ನಿಮಗೆ ವಿಂಡೋ ಪೀರಿಯಡ್ ಅನ್ನ ಯಾವಾಗ ಕೊಟ್ಟಿದ್ದಾರೆ ಅಂದ್ರೆ 11/5/2026 13/5/2026. ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಯಾವಾಗಿರುತ್ತೆ ಅಂದ್ರೆ ಜೂನ್ 2026 ಟೆಂಟೇಟಿವ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನ್ ಹೇಳ್ತಿದ್ದಾರೆ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಸೆಲೆಕ್ಷನ್ ಆಫ್ ಪೋಸ್ಟ್ as indicated in Annexure 3 of this notice. The vacancies indicated are tentative in nature and Commission reserves the right to alter, change, cancel, withdraw, merge all of the vacancies at any time if needs arises. The candidate should go through this notice of recruitment carefully before applying for the post and ensure they fulfill all the eligibility condition like age limit, essential education qualifications, experience, category, etc. as stipulated therein. ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಒಂದು ಹೊಸ ನೋಟಿಫಿಕೇಶನ್ಸ್ ನ ಕರೆದಿದ್ದಾರೆ. ಆ ಹೊಸ ನೋಟಿಫಿಕೇಶನ್ಸ್ ಅಲ್ಲಿ ಏನೇನ್ ಹುದ್ದೆಗಳಿದೆ, ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ ಅನ್ನೋದನ್ನ Annexure 3 ಅಲ್ಲಿ ಹೇಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಏನಪ್ಪಾ ಅಂದ್ರೆ ಈ ವೇಕೆನ್ಸೀಸ್ ಏನಿದೆಯಲ್ಲ ಅದು ಟೆಂಟೇಟಿವ್ ಇದೆ, ಅಂದ್ರೆ ಟೆಂಪರರಿ ಇದೆ. ಅದನ್ನ ಚೇಂಜ್ ಮಾಡಬಹುದು, ಕ್ಯಾನ್ಸಲ್ ಮಾಡಬಹುದು, ಅಥವಾ ವಿಡ್ರಾ ಮಾಡಬಹುದು, ಅಥವಾ ಇನ್ನೊಂದ್ರ ಜೊತೆಗೆ ಮರ್ಜ್ ಕೂಡ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ಯಾರೆಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ರಲ್ಲ, ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನಿಮ್ಮ ಏಜ್ ಲಿಮಿಟ್, ವಯೋಮಿತಿ, ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್, ಕ್ಯಾಟಗರಿನ ಒಂದ್ಸರಿ ನೋಡಿ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕ್ರಿ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಲ್ಲಿ ಫಸ್ಟ್ ನೋಡ್ರಿ, ಏಜ್ ಲಿಮಿಟ್ ಅನ್ನ ನೋಡ್ತಾ ಹೋಗೋಣ. ಏಜ್ ಲಿಮಿಟ್ ಫಾರ್ ಎ ಪರ್ಟಿಕ್ಯುಲರ್ ಕ್ಯಾಟಗರಿ ಆಫ್ ಪೋಸ್ಟ್ ಈಸ್ ಮೆನ್ಷನ್ಡ್ ಇನ್ ದ ಪೋಸ್ಟ್ ಡೀಟೇಲ್ಸ್ Annexure 3. ಸೊ Annexure 3 ಅಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಪ್ರತಿಯೊಂದು ಕ್ಯಾಟಗರಿ ಅಥವಾ ಪ್ರತಿಯೊಂದು ಏನಪ್ಪಾ ಅಂದ್ರೆ ಹುದ್ದೆಗಳ ಮುಂದೆ ಎಷ್ಟು ಏಜ್ ಲಿಮಿಟ್ ಇರಬೇಕು ಮತ್ತೆ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇರ್ಬೇಕಂತ ಹೇಳಿದ್ದಾರೆ. ಸೊ ಅದನ್ನ ಅಲ್ಲಿ ನೋಡ್ಕೊರಿ. ಜೊತೆಗೆ ನೋಡ್ರಿ ಇಲ್ಲೇನ್ ಮಾಡಿದಾರೆ ಅಂದ್ರೆ ಕೆಲವೊಂದಿಷ್ಟು ಏಜ್ ಲಿಮಿಟ್ ಅನ್ನ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಕ್ಯಾಟಗರಿಗೆ ಏನಪ್ಪಾ ಅಂದ್ರೆ 18ರಿಂದ 25 ವರ್ಷ ಅಂತಿದೆ, ಕೆಲವೊಂದಿಷ್ಟು ಕ್ಯಾಟಗರಿಗೆ 18ರಿಂದ 27, ಕೆಲವೊಂದಿಷ್ಟು ಕ್ಯಾಟಗರಿಗೆ 18ರಿಂದ 28, ಕೆಲವೊಂದಿಷ್ಟು ಕ್ಯಾಟಗರಿಗೆ 18ರಿಂದ 30 ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾವ್ಯಾವ ಜನ್ಮ ದಿನಾಂಕದವರು ಅಂದ್ರೆ ನಿಮ್ಮ ಜನ್ಮ ದಿನಾಂಕ ಯಾವ ದಿನಾಂಕದ ಮಧ್ಯೆ ಇದ್ರೆ ನೀವು ಎಲಿಜಿಬಲ್ ಆಗ್ತೀರಿ ಅನ್ನೋದನ್ನ ಹೇಳ್ತಿದ್ದಾರೆ. ಯಾವ ಒಂದು ಹುದ್ದೆಗಳಿಗೆ ನೋಡ್ರಿ 18ರಿಂದ 25 ವಯೋಮಿತಿ ಇದೆಯಲ್ಲ, ಅವರ ಒಂದು ಜನ್ಮ ದಿನಾಂಕ 2/1/2001ರಿಂದ 1/1/2008 ಒಳಗಡೆ ಇರ್ಬೇಕಾಗತ್ತೆ. ಯಾರ ಒಂದು ವಯೋಮಿತಿ 18ರಿಂದ 27 ವರ್ಷ ಇದೆಯಲ್ಲ, ಅವರ ಒಂದು ಜನ್ಮ ದಿನಾಂಕ ನೋಡ್ರಿ 2/1/1999ರಿಂದ 1/1/2008 ಒಳಗಡೆ ಇರ್ಬೇಕಾಗತ್ತೆ. ಯಾರ ಒಂದು ವಯೋಮಿತಿ ಅಥವಾ ಯಾವ ಹುದ್ದೆಗೆ ವಯೋಮಿತಿ 18ರಿಂದ 28 ವರ್ಷ ಇದೆಯಲ್ಲ, ಅಲ್ಲಿ ನಿಮ್ಮ ಜನ್ಮ ದಿನಾಂಕ 2/1/1998ರಿಂದ 1/1/2008 ಒಳಗಡೆ ಇರ್ಬೇಕಾಗತ್ತೆ. ಯಾವ ಒಂದು ಹುದ್ದೆಗೆ ವಯೋಮಿತಿ 18ರಿಂದ 30 ವರ್ಷ ಇದೆಯಲ್ಲ, ಅಲ್ಲಿ ನಿಮ್ಮ ಜನ್ಮ ದಿನಾಂಕ 2/1/1996ರಿಂದ 1/1/2008 ಒಳಗಡೆ ಇರ್ಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ, ಯಾವ ಹುದ್ದೆಗಳಿಗೆ ವಯೋಮಿತಿ 18ರಿಂದ 35 ವರ್ಷ ಇದೆಯಲ್ಲ, ಅಲ್ಲಿ ನಿಮ್ಮ ಜನ್ಮ ದಿನಾಂಕ 2/1/1991ರಿಂದ 1/1/2008 ಒಳಗಡೆ ಇರ್ಬೇಕಾಗತ್ತೆ. ನೆಕ್ಸ್ಟ್ ಯಾವ ಒಂದು ಹುದ್ದೆಗಳಿಗೆ ವಯೋಮಿತಿ ನೋಡ್ರಿ 20ರಿಂದ 25 ವರ್ಷ ಇದೆಯಲ್ಲ, ಅಲ್ಲಿ ನಿಮ್ಮ ಜನ್ಮ ದಿನಾಂಕ 2/1/2001ರಿಂದ 1/1/2006 ಒಳಗಡೆ ಇರ್ಬೇಕಾಗತ್ತೆ. ಯಾವ ಒಂದು ಹುದ್ದೆಗೆ ವಯೋಮಿತಿ ನೋಡ್ರಿ 20ರಿಂದ 30 ವರ್ಷ ಇದೆಯಲ್ಲ, ಅಲ್ಲಿ ನಿಮ್ಮ ಜನ್ಮ ದಿನಾಂಕ 2/1/1996ರಿಂದ 1/1/2006 ಒಳಗಡೆ ಇರ್ಬೇಕಾಗತ್ತೆ. ನೆಕ್ಸ್ಟ್ ಯಾವ ಒಂದು ಹುದ್ದೆಗಳಿಗೆ ವಯೋಮಿತಿ 20ರಿಂದ 21ರಿಂದ 27 ವರ್ಷ ಇದೆಯಲ್ಲ, ಅಲ್ಲಿ ನಿಮ್ಮ ಜನ್ಮ ದಿನಾಂಕ 2/1/1999ರಿಂದ 1/1/2005 ಒಳಗಡೆ ಇರ್ಬೇಕಾಗತ್ತೆ. ನೆಕ್ಸ್ಟ್ ಯಾವ ಒಂದು ಹುದ್ದೆಗಳಿಗೆ ನೋಡ್ರಿ ವಯೋಮಿತಿ 21ರಿಂದ 28 ವರ್ಷ ಇದೆಯಲ್ಲ, ಅಲ್ಲಿ ನಿಮ್ಮ ಜನ್ಮ ದಿನಾಂಕ 2/1/1998ರಿಂದ 1/1/2005 ಒಳಗಡೆ ಇರ್ಬೇಕಾಗತ್ತೆ. ನೆಕ್ಸ್ಟ್ ಯಾವ ಹುದ್ದೆಗಳಿಗೆ ವಯೋಮಿತಿ 22ರಿಂದ 28 ವರ್ಷ ಇದೆಯಲ್ಲ, ಅಲ್ಲಿ ನಿಮ್ಮ ಜನ್ಮ ದಿನಾಂಕ 2/1/1998ರಿಂದ
1/1/2004 ಇರ್ಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಯಾವ ಒಂದು ಹುದ್ದೆಗಳಿಗೆ ವಯೋಮಿತಿ 23 ರಿಂದ 28 ವರ್ಷ ಇದೆಯಲ್ಲ, ಅಲ್ಲಿ ನಿಮ್ಮ ಜನ್ಮ ದಿನಾಂಕ 2/1/1998 1/1/2003 ಇರ್ಬೇಕಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ, ಕೆಲವೊಂದಿಷ್ಟು ಕೆಟಗರಿಗೆ ಏನ್ ಮಾಡಿದ್ರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ SC/ST ಕೆಟಗರಿ ಆಗಿದ್ರೆ ನಿಮ್ಗೆ 5 ವರ್ಷ ವಯೋಮಿತಿ ಸಡಲಿಕೆ ಇದೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ವಿಕಲಚೇತನರಿಗೆ 10 ವರ್ಷ ಸಡಲಿಕೆ ಇರುತ್ತೆ. ವಿಕಲಚೇತನರಾಗಿ ನೀವು OBC ಸೇರಿದ್ರೆ ನಿಮಗೆ 13 ವರ್ಷ ವಯೋಮಿತಿ ಸಡಲಿಕೆ ಇದೆ. ವಿಕಲಚೇತನರಾಗಿದ್ದು ನೀವು SC/ST ಕೆಟಗರಿ ಸೇರಿದ್ರೆ ನಿಮಗೆ 15 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ಜೊತೆಗೆ ನೋಡ್ರಿ, ಎಕ್ಸ್ ಸರ್ವಿಸ್ ಮನಿಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ಎಕ್ಸ್ ಸರ್ವಿಸ್ ಮೆನ್ ಡೆಫಿನೇಷನ್ಸ್ ಹೇಳಿದ್ದಾರೆ. ನೆಕ್ಸ್ಟ್ ಪ್ರೊಸೆಸ್ ಆಫ್ ಸರ್ಟಿಫಿಕೇಶನ್ಸ್ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್ ನಾವೇನ್ ನೋಡ್ತಾ ಹೋಗೋಣ ಅಂದ್ರೆ, PWD ಅಂದ್ರೆ ಯಾರು, ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂದ್ರೆ ಯಾರು ಅನ್ನೋದನ್ನ ನೋಡ್ತಾ ಹೇಳ್ತಾ ಹೋಗಿದ್ದಾರೆ. ಕ್ರೂಷಿಯಲ್ ಡೇಟ್ ಫಾರ್ ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್, ಇದು ಇಂಪಾರ್ಟೆಂಟ್ ನಮಗೆ. ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂಡ್ ಏಜ್ ಲಿಮಿಟ್ ಫಾರ್ ಈಚ್ ಕ್ಯಾಟಗರಿ ಆಫ್ ದ ಪೋಸ್ಟ್ ಆಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ದ ಕನ್ಸರ್ನ್ಡ್ ಯೂಸರ್, ಡಿಪಾರ್ಟ್ಮೆಂಟ್ಸ್ ಆರ್ ಮಿನಿಸ್ಟರ್ಸ್ are mentioned in the details or description of the post as indicated in the annexure of 3 of this notice. ಅಂದ್ರೆ annexure 3 ಒಳಗಡೆ ಏನಪ್ಪಾ ಅಂದ್ರೆ, ಯಾವ ಒಂದು ಹುದ್ದೆಗೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇರಬೇಕು ಮತ್ತೆ ಏನು ವಯೋಮಿತಿ ಇರಬೇಕು ಅನ್ನೋದನ್ನ ಆಲ್ರೆಡಿ ಹೇಳಿದ್ದಾರೆ. ದ ಕ್ರೂಷಿಯಲ್ ಡೇಟ್ ಆಫ್ ಡಿಟರ್ಮೈನಿಂಗ್ ದ ಏಜ್ ಲಿಮಿಟ್ ವಿಲ್ ಬಿ ದ 1/1/2026 and the possession of essential education qualifications or experience will be as on the closing date 4/5/2026. ಕ್ರೂಷಿಯಲ್ ಡೇಟ್ ನೋಡ್ರಿ, ನಿಮ್ಮ ಏಜ್ ಲಿಮಿಟ್ ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಡಿಟರ್ಮೈನ್ ಮಾಡೋದು 1/1/2026. ಜೊತೆಗೆ ನಿಮ್ಮ ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ 4/5/2026 ಒಳಗಡೆ ನಿಮ್ಗೆ 10th ಮುಗಿಯೋದಿದ್ರೆ 10th ಮುಗಿದಿರ್ಬೇಕು, PUC ಮುಗಿಯೋದಿದ್ರೆ PUC ಮುಗಿದಿರ್ಬೇಕು, ಡಿಗ್ರಿ ಮುಗಿಯೋದಿದ್ರೆ ಡಿಗ್ರಿಯನ್ನ ನೀವು ಮುಗಿಸಿರ್ಬೇಕು. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಹೌ ಟು ಅಪ್ಲೈ. ಅಪ್ಲಿಕೇಶನ್ಸ್ ಅನ್ನ ಯಾವ ತರನಾಗಿ ಹಾಕ್ಬೇಕಂದ್ರೆ, so candidates will have to apply for each category of the post separately and also pay fee for each category of the post. ಅಂದ್ರೆ ಪ್ರತಿಯೊಂದು ಕ್ಯಾಟಗರಿ ಆಫ್ ಪೋಸ್ಟ್ ನೀವು ಸಪರೇಟ್ ಆಗಿ ಅಪ್ಲಿಕೇಶನ್ಸ್ ಹಾಕಿ ಪ್ರತಿಯೊಂದಕ್ಕೂ ಕೂಡ ನೀವು ಫೀಸ್ ಅನ್ನ ತುಂಬಬೇಕಾಗುತ್ತೆ. The application must be submitted only in the online mode, either at the website SSC headquarter or through the My SSC mobile application, which can be downloaded from Google Play Store. For detailed instruction thereon, please go to the Annexure 4 and Annexure 5 of this notice ಅಂತ ಹೇಳ್ತಿದ್ದಾರೆ. ಅಂದ್ರೆ ಅಪ್ಲಿಕೇಶನ್ಸ್ ಅನ್ನ ನೀವೇನಪ್ಪ ಅಂದ್ರೆ ಎರಡು ವೇದಲ್ಲಿ ಹಾಕ್ಬಹುದು. ಒಂದು SSC ಹೆಡ್ ಕ್ವಾರ್ಟರ್ ವೆಬ್ಸೈಟ್ ಆದಂತ https://ssc.go.in ಮೂಲಕ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬಹುದು. ಅಥವಾ ಮೈ SSC ಅಪ್ಲಿಕೇಶನ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದ್ರ ಮೂಲಕ ನೀವು ಏನ್ ಮಾಡ್ಬೋದು ಅಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು. ಜೊತೆಗೆ ನೋಡ್ರಿ, ಡೀಟೇಲ್ ಇನ್ಸ್ಟ್ರಕ್ಷನ್ ಏನ್ ಮಾಡಿದ್ರೆ ಅಂದ್ರೆ, ಈ ನೋಟಿಫಿಕೇಶನ್ಸ್ Annexure 4 ಮತ್ತೆ Annexure 5 ಒಳಗಡೆ ನಿಮ್ಗೆ ಕೊಟ್ಟಿದ್ದಾರೆ. ಅದೇ ತರನಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಕೊನೆಯ ದಿನಾಂಕ 4/5/2026. ಅಪ್ಲಿಕೇಶನ್ ಫೀಸ್ ಅನ್ನ ನೋಡೋದಾದ್ರೆ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ 100 ರೂಪಾಯಿ ಇದೆ. ಜೊತೆಗೆ ಏನಪ್ಪಾ ಅಂದ್ರೆ, ದ ವುಮೆನ್ ಕ್ಯಾಂಡಿಡೇಟ್ಸ್ ಅಂಡ್ ದ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ, ಎಕ್ಸ್ ಸರ್ವಿಸ್ ಮೆನ್ ಎಲಿಜಿಬಲ್ ಫಾರ್ ರಿಸರ್ವೇಶನ್ಸ್ ಆರ್ ಎಕ್ಸಂಪ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಫೀಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ, SC/ST ಅಭ್ಯರ್ಥಿಗಳಿಗೆ ಮತ್ತೆ ವಿಕಲಚೇತನರಿಗೆ, ಮಾಜಿ ಸೈನಿಕರಿಗೆ ಏನಪ್ಪಾ ಅಂದ್ರೆ ಯಾವುದೇ ತರನಂತ ಅಪ್ಲಿಕೇಶನ್ ಫೀಸ್ ಇರಲ್ಲ. ಇದು ಬಿಟ್ಟು ಉಳಿಕೆದವ್ರಿಗೆ ಏನಪ್ಪಾ ಅಂದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದನ್ನ ನೀವು ಆನ್ಲೈನ್ ಮೋಡಲ್ಲಿ ಪೇ ಮಾಡ್ಬೇಕಾಗುತ್ತೆ. ಅದಕ್ಕೆ ನೀವು ಭೀಮ್ UPI, ನೆಟ್ ಬ್ಯಾಂಕಿಂಗ್, ವೀಸಾ, ಮಾಸ್ಟರ್, ಮ್ಯಾಸ್ಟ್ರಿಯೋ, ರೂಪೇ ಅಥವಾ ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದು. ಅಪ್ಲಿಕೇಶನ್ ಫೀಸ್ ತುಂಬದಕ್ಕೆ ಕೊನೆಯ ದಿನಾಂಕ 5/5/2026. ಅದು ಕೂಡ ರಾತ್ರಿ 11 ಗಂಟೆವರೆಗೂ ನೀವು ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದಾಗಿದೆ. ನೆಕ್ಸ್ಟ್ ನೋಡ್ರಿ, ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆ ಅಂದ್ರೆ, ಬೆಂಗಳೂರು, ಬೆಳಗಾವಿ, ಕಲಬುರ್ಗಿ ಅಥವಾ ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ. ಸೊ ಇಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ಇವನ್ನ ನೀವು ಏನಪ್ಪಾ ಅಂದ್ರೆ ಚಾಯ್ಸ್ ಅನ್ನ ಕೊಡಬೇಕಾಗುತ್ತೆ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ. ನೆಕ್ಸ್ಟ್, ಸ್ಕೀಮ್ ಆಫ್ ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಯಾವ ತರನಾಗಿರುತ್ತೆ ಅಂದ್ರೆ, there will be 3 separate computer based examinations of objective type multiple choice questions for the post with minimum education qualifications of matriculation level, higher secondary level, graduation and above level. The details of subject and marks and number of questions subject wise have been indicated below ಅಂತ ಹೇಳ್ತಿದ್ದಾರೆ. ಇಲ್ಲಿ ಅಂದ್ರೆ ನಿಮ್ಗೆ ಏನಂದ್ರೆ 3 ತರ ಕಂಪ್ಯೂಟರ್ ಬೇಸ್ಡ್ ಅಂದ್ರೆ 3 ಡಿಫರೆಂಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಇರುತ್ತೆ.
ಬೇಸ್ಡ್ ಆನ್ ಯುವರ್ ಎಜುಕೇಶನ್ ಕ್ವಾಲಿಫಿಕೇಶನ್. ನೀವು SSLC ಮಾಡಿದಿರೋ, PUC ಮುಗಿಸಿದ್ರು, ಅಥವಾ ಡಿಗ್ರಿ ಮೇಲೆ ಹುದ್ದೆ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಅನ್ನ ತೆಗೆದುಕೊಳ್ತಾ ಹೋಗ್ತಾರೆ. ನೋಡ್ರಿ, ಎಕ್ಸಾಮಿನೇಷನ್ಸ್ ಇದೇ ಇರುತ್ತೆ. ಅಂದ್ರೆ ಈಗೇನ್ ಸಬ್ಜೆಕ್ಟ್ ಕೊಟ್ಟಿದ್ರೆ 4 ಸಬ್ಜೆಕ್ಟ್ ಇದೇ ಸಬ್ಜೆಕ್ಟ್ ಇರುತ್ತೆ. ಬಟ್ ಏನಂದ್ರೆ ಸಿಲೆಬಸ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ. ಪ್ರತಿ ಕಂಪ್ಯೂಟರ್ ಬೇಸ್ಡ್ ಏನಪ್ಪಾ ಅಂದ್ರೆ ಜನರಲ್ ಇಂಟೆಲಿಜೆನ್ಸ್, ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇಂಗ್ಲಿಷ್ ಲ್ಯಾಂಗ್ವೇಜ್. ಸೊ ಪ್ರತಿಯೊಂದು ಸೆಕ್ಷನ್ಸ್ ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ 25 ಕ್ವಶನ್ಸ್ ಕೇಳ್ತಾರೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂದ್ರೆ 50 ಅಂಕಗಳಿರುತ್ತೆ. ಟೋಟಲ್ 100 ಕ್ವಶನ್ಸ್ ಕೇಳ್ತಾರೆ, 200 ಅಂಕಗಳಿರುತ್ತೆ. ಟೋಟಲ್ ಡ್ಯೂರೇಷನ್ಸ್ ಎಷ್ಟಿರುತ್ತೆ ಅಂದ್ರೆ 60 ಮಿನಿಟ್ಸ್ ಇರುತ್ತೆ. ಜೊತೆಗೆ ನೋಡ್ರಿ, ಯಾರು ಏನಪ್ಪಾ ಅಂದ್ರೆ ಈ ಒಂದು ಸ್ಕ್ರೈಬ್ ಅನ್ನ ತೆಗೆದುಕೊಟ್ಟಿರಲ್ಲ ಅಂತವ್ರಿಗೆ ಏನ್ ಮಾಡ್ತಿದಾರೆ ಅಂದ್ರೆ 20 ನಿಮಿಷಗಳ ಹೆಚ್ಚಿನ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ, ಸೆಕ್ಷನ್ ವೈಸ್ ಕಟ್ ಆಫ್ ಅನ್ನು ಕೂಡ ಮಾಡಿದರೆ ಪ್ರತಿ ಸೆಕ್ಷನ್ ಗೆ ಏನಪ್ಪಾ ಅಂದ್ರೆ 15 ನಿಮಿಷಗಳ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ನೀವು SSLC ಆದ್ರೂ ಓದಿರಿ, PUC ಆದ್ರೂ ಓದಿರಿ, ಡಿಗ್ರಿ ಆದ್ರೂ ಓದಿರಿ, ನಿಮ್ಮ ಸಬ್ಜೆಕ್ಟ್ಸ್ ಇವೇ ಇರುತ್ತೆ. ಬಟ್ ಸಿಲೆಬಸ್ ಅನ್ನ ಏನ್ ಮಾಡ್ತಾರೆ, ವೇರಿಯೇಷನ್ ಮಾಡ್ತಾ ಹೋಗ್ತಾರೆ. ಇನ್ ಕೇಸ್ ನೋಡ್ರಿ, ನೀವೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ ನಿಮ್ಗೆ ಏನಪ್ಪಾ ಅಂದ್ರೆ 0.5 ಮಾರ್ಕ್ಸ್ ಅನ್ನ ಕಡಿತಗೊಳಿಸ್ತಾ ಹೋಗ್ತಾರೆ, ಅರ್ಧ ಅಂಕಗಳನ್ನ ಕಡಿತಗೊಳಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಹಿಂದಿಲಿ ಮಾತ್ರ ಇರುತ್ತೆ. ಸೊ ಹಾಗಾಗಿ ಕ್ಯಾಂಡಿಡೇಟ್ಸ್ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರೀತೀರಾ ಅಂತ ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ ಹೇಳ್ಬೇಕಾಗುತ್ತೆ. ಆಮೇಲೆ ನೋಡ್ರಿ, ಇಲ್ಲಿ ನಿಮ್ಗೆ ಸಿಲೆಬಸ್ ಕೊಟ್ಟಿದ್ದಾರೆ. ಮ್ಯಾಟ್ರಿಕ್ಯುಲೇಷನ್ ಲೆವೆಲ್ಗೆ ಜನರಲ್ ಇಂಟೆಲಿಜೆನ್ಸ್ ಮೇಲೆ ಏನ್ ಕ್ವಶನ್ಸ್ ಕೇಳ್ತೀವಿ, ಜನರಲ್ ಅವೇರ್ನೆಸ್ ಮೇಲೆ ಏನ್ ಕ್ವಶನ್ಸ್ ಕೇಳ್ತೀವಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ ಏನ್ ಕ್ವಶನ್ಸ್ ಕೇಳ್ತೀವಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ಏನ್ ಕ್ವಶನ್ಸ್ ಕೇಳ್ತೀವಿ ಅಂತ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ PUC ಅಲ್ಲಿ ನೋಡ್ರಿ, ಜನರಲ್ ಇಂಟೆಲಿಜೆನ್ಸ್ ಮೇಲೆ, ಜನರಲ್ ಅವೇರ್ನೆಸ್ ಮೇಲೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ, ಅದಾದ್ಮೇಲೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತೀವಿ ಅಂತ ನಿಮ್ಗೆ ಟಾಪಿಕ್ ಅನ್ನ ಕೊಟ್ಟಿದ್ರೆ. ಇನ್ ಕೇಸ್ ನೀವು ಗ್ರಾಜುಯೇಷನ್ ಲೆವೆಲ್ ಅಥವಾ ಅಬೋವ್ ಇದ್ರಂದ್ರೆ ನಿಮ್ಮ ಜನರಲ್ ಇಂಟೆಲಿಜೆನ್ಸ್, ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಏನಪ್ಪಾ ಅಂದ್ರೆ ಸಿಲೆಬಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ಬೇಕಂದ್ರೆ, ಇಷ್ಟೆಲ್ಲ ಏನಪ್ಪಾ ಅಂದ್ರೆ ನಾನು ಇಲ್ಲಿವರೆಗೂ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಹೇಳಿದೆ, ಏಜ್ ಲಿಮಿಟ್ ಹೇಳಿದೆ, ಜೊತೆಗೆ ಏನಂದ್ರೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಳಿದೆ, ಎಕ್ಸಾಮಿನೇಷನ್ ಯಾವ ತರನಾಗಿರುತ್ತೆ, ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ, ನಿಮ್ಮ ಸಿಲೆಬಸ್ ಏನಿರುತ್ತೆ ಅಂತ ಹೇಳಿದೆ. ಈಗ ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ Annexure 3 ಅನ್ನ ನಿಮಗೆ ತೋರಿಸ್ತೀನಿ. Annexure 3 ಅಲ್ಲಿ ಏನಂದ್ರೆ ನಿಮಗೆ ಕಂಪ್ಲೀಟ್ ಅನ್ನ ಕವರ್ ಮಾಡ್ಕೊಡಕ್ ಆಗಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ನೋಡ್ರಿ 250 ಜಾಬ್ಸ್ ಇದೆ. 250 ಜಾಬ್ಸ್ ಮುಂದನು ಕೂಡ ಅವ್ರು ಏನಪ್ಪಾ ಅಂದ್ರೆ ಯಾವ ಜಾಬಿಗೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇದೆ ಮತ್ತೆ ಎಷ್ಟು ವಯೋಮಿತಿ ಇದೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನ ನಾವು ಕಂಪ್ಲೀಟ್ ಆಗಿ ಕವರ್ ಅಪ್ ಮಾಡಕ್ ಆಗಲ್ಲ. ಹಾಗಾಗಿ ನೀವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಅದನ್ನ ನೀವೇ ನೋಡ್ಕೊಳ್ಬೇಕಾಗತ್ತೆ. ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೀವೇ ನೋಡ್ಕೊಳ್ಬೇಕಾಗತ್ತೆ. ಸೊ ನೀವು ಅಪ್ಲಿಕೇಶನ್ಸ್ ಯಾವ ತರನ ಹಾಕ್ಬೇಕು ಅನ್ನೋದನ್ನ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ, ಇದನ್ನು ಸಹ ನೋಡ್ಕೊರಿ. ಇದು Annexure 5. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ Annexure 3 ಬರುತ್ತೆ. Annexure 5A. Annexure 6. Annexure 7. ಸೊ ನೋಡ್ರಿ, ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೇನು ಮಿಸ್ಟೇಕ್ಸ್ ಮಾಡಬಾರ್ದು, ಫೋಟೋ ಯಾವ ತರನಾಗಿ ಅಪ್ಲೋಡ್ ಮಾಡಬೇಕು, ಆಮೇಲೆ ಏನೇನು ಅಬ್ರಿವೇಷನ್ಸ್ ಇದೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ಈ ತರನಾಗಿ ನಿಮ್ಗೆ ಏನಿರುತ್ತೆ ಅಂದ್ರೆ ಯಾವ ಪೋಸ್ಟ್ ಮುಂದೆ ಎಷ್ಟು, ಡಿಪಾರ್ಟ್ಮೆಂಟ್ ಯಾವುದು, ಏಜ್ ಲಿಮಿಟ್ ಏನು, ಪೇ ಲೆವೆಲ್ ಎಷ್ಟಿರುತ್ತೆ, ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನು, ಎಷ್ಟು ಪೋಸ್ಟ್ ಇದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಟೋಟಲ್ ನೋಡ್ರಿ 265 ಅಬೋವ್ ಏನಂದ್ರೆ ವೇಕೆನ್ಸೀಸ್ ಇದೆ. ಸೊ ಅದನ್ನೆಲ್ಲಾನು ಡಿಪಾರ್ಟ್ಮೆಂಟ್ ಎಲ್ಲೆಲ್ಲಿದೆ ಅಂತ ನಾವು ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದೇ ನಿಮ್ಗೆ ಆಲ್ಮೋಸ್ಟ್ 3 to 4 hours ಆಗುತ್ತೆ.
ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಎಂಟೈರ್ PDF ನೋಡಾಗುತ್ತೆ. ಅಲ್ಲಿ ನೀವೇನ್ ಮಾಡ್ಬೋದು, ಯಾವ ಹುದ್ದೆಗೆ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇದೆ, ಎಷ್ಟು ವಯೋಮಿತಿ ಇದೆ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕೆಲಸ ಮಾಡ್ಬೇಕಾಗುತ್ತೆ, ಜೊತೆಗೆ ಎಷ್ಟು ವೇಕೆನ್ಸೀಸ್ ಇದೆ, ನಾವು ಯಾವ್ದನ್ನ ಸೆಲೆಕ್ಟ್ ಮಾಡ್ಬೇಕು ಅನ್ನೋದನ್ನ ನೀವೇ ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ನೋಡ್ರಿ, ಮೋರ್ ದನ್ 200 ಪೋಸ್ಟಸ್ ಇದೆ. ಎಲ್ಲಾ ಪೋಸ್ಟ್ ನಾವೇನಪ್ಪ ಅಂದ್ರೆ ಎಕ್ಸ್ಪ್ಲನೇಷನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೋಡ್ರಿ, ಟೋಟಲ್ ಎಷ್ಟು ಪೋಸ್ಟ್ ಅಂದ್ರೆ ಡಿವಿಷನ್ಸ್ ಇದೆ ಅಂದ್ರೆ 382 ಇದೆ. ಸೊ ಅದರಲ್ಲಿ ನಿಮ್ಗೆ ಯಾವ್ಯಾವ ಜಾಬ್ ಇದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಆಮೇಲೆ ವಯೋಮಿತಿಯನ್ನ ಕೊಟ್ಟಿದ್ದಾರೆ, ಪೇ ಸ್ಕೇಲ್ ಅನ್ನ ಕೊಟ್ಟಿದ್ದಾರೆ, ಆಮೇಲೆ ನಿಮ್ಮ ಡಿಗ್ರಿಯನ್ನ ಕೊಟ್ಟಿದ್ದಾರೆ, ಅಂದ್ರೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿರ್ಬೇಕಂತ ಕೊಟ್ಟಿದ್ದಾರೆ, ಜೊತೆಗೆ ನಂಬರ್ ಆಫ್ ವೇಕೆನ್ಸೀಸ್ ಅನ್ನ ಕೊಟ್ಟಿದ್ದಾರೆ. ಟೋಟಲ್ ನೋಡ್ರಿ, SSC ಏನ್ ಮಾಡಿದೆ ಅಂದ್ರೆ ಈಗ 3003 ಹುದ್ದೆಗಳಿಗೆ ಕಾಲ್ ಫಾರ್ಮ್ ಅನ್ನ ಮಾಡಿದೆ. ಸೊ ಇದು ಏನಾಗ್ಬೋದು ಅಂದ್ರೆ ಚೇಂಜ್ ಆದ್ರೂ ಆಗ್ಬೋದು, ಕ್ಯಾನ್ಸಲ್ ಆದ್ರೂ ಆಗ್ಬೋದು, ಅಮಾಲ್ಗೇಷನ್ ಆದ್ರೂ ಮಾಡಬಹುದು. ಹಾಗಾಗಿ ನೋಡ್ರಿ, ಪ್ರತಿಯೊಂದು ಹುದ್ದೆನ ನೀವೇನಂದ್ರೆ ನೀಟಾಗಿ ನೋಡಿ ಯಾವ್ದು ನಿಮಗೆ ಸೂಟೇಬಲ್ ಆಗುತ್ತೆ, ಎಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅದನ್ನ ನೋಡಿ ನೀವೇನಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ರಿ. ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಈ ಒಂದು PDF ಲಿಂಕ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ. ಅಲ್ಲಿ ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ PDF ನೋಡಾಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೊರಿ. ಜೊತೆಗೆ ಹುದ್ದೆಗಳನ್ನು ನೀವು ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ನೋಡ್ಕೊಂಡು ಅಪ್ಲಿಕೇಶನ್ಸ್ ಅನ್ನ ಹಾಕೋರಿ. ಇದೇ ತರನಾದ ಉಪಯುಕ್ತ ಮಾಹಿತಿಯನ್ನು ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.